ಇದು ಗೌಡ್ಗೆರೆದು 2ನೇ ವಿಡಿಯೋ. ನಾನು ಗೌಡ್ಗೆರೆಗೆ ಹೋಗ್ತೀನಿ ಅಂತ ಹೇಳಿದ್ನಲ್ಲ ವಿಡಿಯೋದಲ್ಲಿ, ಇದು ಅದೇ. ಒಂದೇ ವಿಡಿಯೋದಲ್ಲಿ ಹಾಕೋಕ್ಕಾಗಲ್ಲ, ಲಾಂಗ್ ಆಗುತ್ತೆ ಅಂದ್ಬಿಟ್ಟು 2 ವಿಡಿಯೋ ಮಾಡ್ತಾಯಿದ್ದೀನಿ. ಇವಾಗ ನಾವು ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ಗೆ ಹೋದ್ವಿ. ಗೌರ್ಮೆಂಟ್ ಬಸ್ ಸ್ಟ್ಯಾಂಡಲ್ಲಿ ನಿಂತಿದ್ವಿ. ರಶ್ ಇದ್ದಿದ್ದು ನಾನು ಆವಾಗಲೇ ಒಂದು ವಿಡಿಯೋದಲ್ಲಿ ಹಾಕಿದ್ದೀನಿ. ಫಸ್ಟ್ನೇ ವಿಡಿಯೋದಲ್ಲಿ ಹಾಕಿದ್ದು ರಶ್ ಇರೋದು, ಇದು 2ನೇ ವಿಡಿಯೋ ಅಲ್ಲ. ಅಲ್ಲಿ ತುಂಬ ರಶ್ ಇತ್ತು. ಅದಕ್ಕೆ ನಾನು ಏನು ಮಾಡೋದಪ್ಪ ಅಂತ ಅಂತಿದ್ವಿ. ಅಷ್ಟೊತ್ತಿಗೆ ನಮ್ಮ ಅಕ್ಕನ ಮಗ ನಮ್ಮ ಅಪ್ಪಿ ಫೋನ್ ಮಾಡಿದು, ಬನ್ನಿ ಕುಣಿಗಲ್ಲಿಗೆ ಬಸ್ ಹೋಗ್ತೈತೆ, ಸಿವಿಲ್ ಬಸ್ಸಾಗೆ ಹೋಗ್ರಿ, ಅಲ್ಲಿಂದ ಬೇರೆ ಬಸ್ಗೆ ಹೋಗಿವ್ರಂತೆ ಅಂತ ಫೋನ್ ಮಾಡ್ತು. ಆವಾಗ ಬಂದ್ವಿ ಸಿವಿಲ್ ಬಸ್ಸಿಗೆ. ಇವಾಗ ಸಿವಿಲ್ ಬಸ್ಸಲ್ಲಿ ಕೂತಿದ್ದೀವಿ. ಸಿವಿಲ್ ಬಸ್ಗೆ ಹೋಗ್ಬಿಡೋಣ. ನೋಡಿ, ಸಿವಿಲ್ ಬಸ್ಸಲ್ಲಿ ಆರಾಮಾಗಿ ಸೀಟ್ ಕೂಡ ಐತೆ, ಕೂತ್ಕೊಂಡು ಆರಾಮಾಗಿ ಹೋಗ್ಬೋದು. ಗೌರ್ಮೆಂಟ್ ಬಸ್ಸು, ನಾವು ಫ್ರೀ ಬಸ್ಸು ಅಂತ ಹೋದರೆ ಸೀಟ್ಗಳೇ ಸಿಗಲಿಲ್ಲ. ಅಲ್ಲಿ ಗೌಡ್ಗೆರೆಗೆ ತುಮಕೂರಿಂದಲೇ ಸುಮಾರು ಒಂದು 2-3 ಬಸ್ ಮೇಲೆ ಬಿಟ್ಟಿದ್ರು, ಆದರೂ ಸೀಟ್ ಸಿಗಲಿಲ್ಲ. ಅಷ್ಟು ಜನಗಳು, ಸಿವಿಲ್ ಬಸ್ಸಿಗೆ ಜನನೇ ಬಂದಿಲ್ಲ. ಎಲ್ಲ ಗೌರ್ಮೆಂಟ್ ಬಸ್ಸಲ್ಲೇ ಇದ್ದರು. ನೋಡಿ, ನಾವಿವಾಗ ಕುಣಿಗಲ್ಲಿಗೆ ಬಂದ್ವಿ. ಬಂದ್ಬಿಟ್ಟು ಇಲ್ಲಿ ಕುಣಿಗಲ್ ಸರ್ಕಲಲ್ಲಿ ಇಳಿದ್ವಿ. ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ತಕ್ಕ ಹೋಗೋಣ ಅಂದ್ಬಿಟ್ಟು ನಮ್ಮ ಮಮ್ಮಿ ನಮ್ಮ ಅಪ್ಪಿಗೆ ಫೋನ್ ಮಾಡ್ತೈತೆ, ಕೇಳ್ತೈತೆ ಅಡ್ರೆಸ್ ಎಲ್ಲಿಗೆ ಹೋಗೋದು, ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಎಲ್ಲೈತೆ ಅಂತ. ಅದಕ್ಕೆ ಗೌಡ್ಗೆರೆಗೆ ಇಲ್ಲಿ ಈ ಕ್ರಾಸಲ್ಲಿ ನಿಂತ್ಕೊಂಡ್ರೆ ಗೌಡ್ಗೆರೆ ಕಡೆಗೆ ಹೋಗೋ ಬಸ್ಗಳು ಸಿಗ್ತವೆ. ನೋಡೋಣ ಅಂದ್ಬಿಟ್ಟು ಹಂಗೆ ಮುಂದಕ್ಕೆ ನಡ್ಕೊಂಡು ಬಂದ್ವಿ. ನೋಡೋಣ ಯಾವಾದರೂ ಸಿಗ್ತವೇನೋ, ಇಲ್ಲ ಅಲ್ಲಿಗೆ ಹೋಗೋದ, ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ಗೆ ಹೋಗೋಣ ಅಂತ ನಡ್ಕೊಂಡು ಹೋಗ್ತಾಯಿದ್ದೀವಿ. ನಾನು ಹಂಗೆ ಕುಣಿಗಲ್ದು ಎಲ್ಲ ವೀಡಿಯೋ ಮಾಡ್ತಾಯಿದ್ದೀನಿ. ನಮ್ಮ ಮಮ್ಮಿ ಮುಂದೆ ಹೋಗ್ತೈತೆ, ನಾವು ಹಿಂದೆ ಹೋಗ್ತಾ ಇದ್ದೀವಿ. ನಮಗೆ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೇ ಗೌಡ್ಗೆರೆ ಅಂತ ಬಸ್ ಕಂಡಕ್ಟ್ರು ಕೂತ್ಕೊಂಡ್ರು, ಗೌರ್ಮೆಂಟ್ ಬಸ್ಸಿನ ಕಂಡಕ್ಟ್ರು. ಹೋಗಿ ಎತ್ಕೊಂಡ್ವಿ. ನೋಡಿ, ನನಗೆ ಗೊತ್ತಿಲ್ಲ. ನಮ್ಮ ಅಕ್ಕ ಕೇಳ್ತು ಎಷ್ಟು ಕಿಲೋಮೀಟ್ರ್ ಆಗ್ತೈತೆ ಅಂತ ಕೇಳ್ತು. ಒಂದು 5-6 ಕಿಲೋಮೀಟ್ರ್ ಆಗ್ಬೋದಕ್ಕ ಅಂದೆ. ನನಗೆ ಗೊತ್ತಿಲ್ಲ ಎಷ್ಟು ಕಿಲೋಮೀಟ್ರು ಅಂತ. ನಮ್ಮ ಮಮ್ಮಿ 30 ಕಿಲೋಮೀಟ್ರ್ ಆಗುತ್ತಮ್ಮ ಅಂತ. ಕುಣಿಗಲ್ಲಿಂದ ಗೌಡ್ಗೆರೆಗೆ 30 ಕಿಲೋಮೀಟ್ರ್ ಅಂತೆ. ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. 3 ಸತಿ ಹೋಗಿದ್ದೆ ನಾನು. ನಾನೇನು ನೋಡಲೂ ಇಲ್ಲ, ಗೊತ್ತೂ ಇಲ್ಲ ನನಗೆ. ಆಮೇಲೆ ಬಸ್ ಸಿಕ್ತು. ಮತ್ತು ಇಲ್ಲಿ ಬಂದ್ವಿ ನಾವು. ಅಂದರೆ ನಿಂತ್ಕೊಂಡೇ ಬಂದ್ವಿ. ಕುಣಿಗಲ್ಲಿಂದ ಗೌಡ್ಗೆರೆವರೆಗೂ ನಿಂತ್ಕೊಂಡೇ ಬಂದ್ವಿ. 30 ಕಿಲೋಮೀಟ್ರ್ ನಿಂತಿದ್ದೀವಿ ನಾವು. ನಿಜವಾಗ್ಲೂ ಕಾಲೆಲ್ಲ ಯಾವಾಗ ನೋವು ಶುರುವಾಗುತ್ತೋ ಗೊತ್ತಿಲ್ಲ. ಇರಲಿ, ದೇವ್ರ ದರ್ಶನ ಆಗಲಿ, ತಾಯಿ ಆಶೀರ್ವಾದ ಇರಲಿ. ಬಂದ್ವಿ. ನಮ್ಮ ಮಮ್ಮಿ ಮುಂದೆ ಹೋಗ್ತಿತ್ತು. ಅವ್ರ ಜೊತೆ ಬಂದಿದ್ದು ನನಗೂ ತುಂಬ ಖುಷಿ ಆಯ್ತು ಇವತ್ತು. ಇದು 4ನೇ ಸಲ ನಾನು ಬಂದಿರೋದು. ಯಾವ ದೇವಸ್ಥಾನಕ್ಕೂ 4ನೇ ಸಲ ನಾನು ಎಲ್ಲೂ ಹೋಗೇ ಇಲ್ಲ. ಗೌಡ್ಗೆರೆಗೆ ಏನೋ ಗೊತ್ತಿಲ್ಲ, ಬರ್ತಾನೆ ಇದ್ದೀನಿ. ನಾನಂತೂ ಫಸ್ಟ್ನೇ ಸಲ ಬಂದಿದ್ದಷ್ಟೇ, ಬರ್ತಾನೆ ಇದ್ದೀನಿ. ಇನ್ನು ನೋಡೋಣ ಯಾವಾಗ ಟೈಮ್ ಸಿಗುತ್ತೋ, ಯಾವಾಗ ತಾಯಿ ಕರ್ಸ್ಕೊಂತಾಳೋ ಅವಾಗೆಲ್ಲ ಬರ್ತಾ ಇರೋಣ. ಹೋಗ್ತಾಯಿದ್ದೆ ಹಂಗೆ. ನಮ್ಮ ಮಮ್ಮಿ ಮುಂದಾಗಿ ಹೋಗ್ತಾಯಿತ್ತು. ನೋಡಿ, ಎಲ್ಲ ದರ್ಶನ ಮಾಡ್ಕೊಂಡು ಸ್ವಲ್ಪ ಎಲ್ಲ ಬರೋರು ಬರ್ತಾಯಿದ್ರು, ಹೋಗೋರು ಹೋಗ್ತಾಯಿದ್ರು. ನಮ್ಮ ಹಿಂದ್ಗಡೆಯಿಂದ ಬರ್ತಾನೇ ಇದ್ದರು. ಜನ ಅಂದ್ರೆ ಜನ. ಇನ್ನು ಒಳಗಡೆ ಏನು ದರ್ಶನ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ನೋಡೋಣ, ಪೂಜೆ ಮಾಡ್ಸೋಕ್ಕಾಗುತ್ತೋ ಇಲ್ವೋ ಇನ್ನೂ ಅದು ಗೊತ್ತಿಲ್ಲ ನನಗೆ. ಇಷ್ಟೊಂದು ಜನ ಐತೆ. ಅಂಗಡಿಗಳೆಲ್ಲ ಚೆನ್ನಾಗಿ ಈ ಕಡೆ ಎಲ್ಲ ಜೋಡಿಸ್ಕೊಂಡಿದ್ರು. ಇವತ್ತು ಭಾನುವಾರ ಬೇರೆ, ಸಿಕ್ಕಾಪಟ್ಟೆ ಜನ. ಆದರೆ ಮಕ್ಕಳನ್ನೆಲ್ಲ ಕರ್ಕೊಂಡು, ರಜೆ ಇರುತ್ತಲ್ವ ಭಾನುವಾರ, ಹಂಗಾಗಿ ಎಲ್ಲ ಬಂದ್ಬಿಟ್ಟವ್ರೆ ಜನಗಳು. ಆಷಾಢ ಪೂಜೆ ಬೇರೆ, ಅದಕ್ಕೆ ನೋಡೋಣ. ಒಳಗಡೆ ಹೋಗ್ತಾಯಿದ್ದೀವಿ ಇನ್ನು ನಡ್ಕೊಂಡು. ಇಲ್ಲೇ ಚಪ್ಪಲಿ ಬಿಟ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಇನ್ನು ಹೋಗ್ತಾನೇ ಇದ್ದೀವಿ ನಡ್ಕೊಂಡು. ಬಸ್ ಇಳಿದಿನ ಸ್ವಲ್ಪ ದೂರ ನಡಿಬೇಕಲ್ಲ, ಅದಕ್ಕೆ ನಡ್ಕೊಂಡು ಹೋಗ್ತಾಯಿದ್ದೀವಿ. ನೋಡಿ, ಇಲ್ಲೆಲ್ಲಾದ್ರೂ ಚಪ್ಪಲಿ ಬಿಟ್ಟು ಹೋಗೋಣ ಅಂತ ನೋಡ್ತಾ ಇದ್ದೀವಿ. ಆ ಕಡೆ ಈ ಕಡೆ ಬರ್ತಾನೆ ಅವ್ರೆ ಜನಗಳಂತೂ. ಈ ಅಮ್ಮ ಇಲ್ಲಿ ಅಡ್ಡ ಹಾಕಂತು ನಮಗೆ ನಿಂಬೆಹಣ್ಣು ಇಳಿಸ್ಬಿಟ್ಟು, ನನಗೆ ಓದ್ತಿದ್ದಂಗೆ ನನಗೆ ನಿಂಬೆಹಣ್ಣು ಇಳಿಸ್ತು. ನಾನು ಕೇಳಲೇ ಇಲ್ಲ. ನಿಂಬೆಹಣ್ಣು ಇಳಿಸ್ಬಿಟ್ಟು, ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ ನಿನಗೆ ಅಂತ ಹೇಳ್ಬಿಟ್ಟು ನಿಂಬೆಹಣ್ಣು ಇಳಿಸ್ಬಿಟ್ಟು ದುಡ್ಡು ಕೊಡು ಅಂತಿತ್ತು. ನಾವು ಕೊಟ್ವಿ. ಯಾಕಂದರೆ ಮಂಗಳಮುಖಿಯರಲ್ವ ಅವರು. ಅವ್ರ ಕೈಲಿ ನಿಂಬೆಹಣ್ಣು ಇಳಿಸ್ಕೊಂಡ್ರೆ ತುಂಬ ಅಂದರೆ ತುಂಬ ಒಳ್ಳೇದು ಪಾಪ. ಅವರು ಏನು ಬೇಕು ಅಂತ ಏನು ಇದು ಮಾಡಲ್ಲ. ಏನೋ ಅವ್ರ ಮುಖ ನೋಡಿದ ತಕ್ಷಣ ನಿಲ್ಲಿಸಿ ನನಗೆ ನಿಂಬೆಹಣ್ಣು ಇಳಿಸಿದ್ರು. ಏನೋ ಅವ್ರ ಕೈಲಿ ಏನಾದರೂ ಒಂದು ನಮಗೆ ಏನಾದರೂ ತೊಂದರೆಗಳಿದ್ರೆ ಹೋಗಲಿ, ಅದಕ್ಕೆ ನಾನು ನಮ್ಮ ಅಕ್ಕ ಇಬ್ಬರು ನಿಂಬೆಹಣ್ಣು ಇಳಿಸ್ಕೊಂಡ್ವಿ. ನಾನು ವೀಡಿಯೋ ಮಾಡ್ತಿದ್ದೆ. ಅಮ್ಮ ನನ್ನ ವೀಡಿಯೋ ಎಲ್ಲ ಮಾಡಬೇಡಮ್ಮ ಅಂದರು ಅವರು. ಪಾಪ ನನ್ನ ಮುಖ ಎಲ್ಲ ತೋರಿಸ್ಲಿಲ್ಲ. ಹೋಗಲಿ ಪಾಪ, ಅವರು ಏನೋ ಹೊಟ್ಟೆ ಪಾಡಲ್ವ, ಅದಕ್ಕೆ ನನ್ನ ಮುಖ ತೋರಿಸ್ತಿದ್ದೆ. ಹಂಗೆ ಬಂದ್ವಿ ಇಬ್ಬರೂ ಮುಂದೆ ಅವ್ರಿಗೆ ಕಾಸು ಕೊಟ್ಬಿಟ್ಟು ಮುಂದಕ್ಕೆ ಬಂದ್ವಿ. ಇಲ್ಲಿ ಕೈಕಾಲು ತೊಳ್ಕೊಂಡು ಒಳಗಡೆ ಬಂದ್ವಿ. ಕಾಲು ತೊಳೆಯೋತವಳು ರಶ್ಶು ಅಂದರೆ ರಶ್ಶು. ಅಲ್ಲೂ ಜನ, ಯಪ್ಪ ಏನು ಜನಗಳು. ಅಲ್ಲಂತೂ ಕಾಲು ತೊಳೆಯೋಕ್ಕೆ ಆಗಲಿಲ್ಲ. ನಾನಂತೂ ಯಾರ ಮೇಲೂ ಇವತ್ತು ಸ್ವಲ್ಪ ರೇಗಿದ್ದೀನಿ. ಅಂದರೆ ಮೇಲೆ ಒಂಥರ ಕಾಲೆಲ್ಲ ತುಳಿತಿದ್ರಲ್ವ, ಅದಕ್ಕೆ ಜನ ಬೇರೆ ರಶ್ ಇದ್ದರು. ನೋಡಿದೆ ಅಮ್ಮ
ದೇವಸ್ಥಾನ ಎಲ್ಲ ಕಾಯೆಲ್ಲ ಕಟ್ಟೋರು ನೋಡಿ. ಈ ಕಡೆಯಿಂದ ಒಳಗಡೆ ದೇವ್ರು ನೋಡೋಕ್ಕೆ ಆ ಥರ ಬಿಡ್ತಾ ಇರೋದು, ಅಂದರೆ ದೇವಸ್ಥಾನದೊಳಗಿರೋ ದೇವ್ರು ನೋಡೋಕ್ಕೆ ಆ ಥರ ಮೇಲಿಂದ ಹತ್ತಿ ಬರಬೇಕು, ಕೆಳಗೆ ಇಳಿದು ಬರಬೇಕು. ನಾವು ಅಲ್ಲಾಸ್ ಹೋಗಲಿಲ್ಲ, ಯಾಕಂದರೆ ದೇವ್ರನ್ನ ನೋಡಬೇಕು ಅಂದವ್ರು ಮಾತ್ರ ಅಲ್ಲಾಸ್ ಹೋಗ್ತಾಯಿದ್ರು. ನಾವು ಮುಂದೆಗಡೆ ಡೈರೆಕ್ಟಾಗಿ ಇಲ್ಲಿರೋ ದೇವ್ರನ್ನೇ ನೋಡೋಣ ಅಂದ್ಬಿಟ್ಟು ಹಿಂಗೆ ಬಂದ್ವಿ ನಾವು ಒಳಗಡೆ. ಲೇಟ್ ಆಗಿಬಿಡುತ್ತೆ, ಜಾಸ್ತಿ ಹೊತ್ತಾಗ್ಬಿಡುತ್ತೆ ಅಂತ 10:30ಗೆ ಅಲ್ಲಿಗೆ ಹೋದ್ವಿ ನಾವು ಗೌಡ್ಗೆರೆಗೆ. ಹಂಗಾಗಿ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ನೋಡಿ ಜನ, ಎಷ್ಟು ಜನ, ಎಲ್ಲಿ ಪೂಜೆ ಮಾಡಿಸೋದು ಏನು ಅಂತ ಹೇಳಿ ಅಂದ್ಕೊಂಡು ಈ ಜನದಲ್ಲಿ ಏನು ಪೂಜೆ ಮಾಡಿಸೋದೇನೋ ಹೋಗ್ತಾ ಇದ್ದೀವಿ. ನೋಡೋಣ. ನಮ್ಮ ಅಕ್ಕನೂ ಪೂಜೆ ಸಾಮಾನೆಲ್ಲ ತಗೊಂಬಂದೈತೆ, ಪಾಪ ಪೂಜೆ ಮಾಡ್ಸೋಣ ಅಂದ್ಬಿಟ್ಟು ಫಸ್ಟ್ನೇ ಸಲ ಬಂದಿರೋದಲ್ವ, ಹಂಗಾಗಿ ನಾನೇನು ಪೂಜೆ ಸಾಮಾನೇನು ತಗೊಂಬರ್ಲಿಲ್ಲ. ಯಾಕಂದರೆ ಈ ವರ್ಷಗೆ ನನಗೆ ಪೂಜೆ ಮಾಡಿಸಿದ್ರು ಅಲ್ಲಿ ನಾನು ಅವಲೇ 3 ಸತಿ ಅಲ್ಲಿ ಹೂವು ಎಲ್ಲ ಇಡೋಕೆ ಹೋದ್ರೂ ಮೇಲೆ ಎಲ್ಲ ತುಳಿಸ್ಕೊಂಡು ಮೇಲೆ ಎಲ್ಲ ಒಂಥರ ಹಚ್ಚೋಕ್ಕೆ ಬಂದುಬಿಡ್ತಾರೆ, ಆಮೇಲೆ ತಳ್ಳೋಕ್ಕೆ ಬಂದುಬಿಡ್ತಾರೆ. ಹಂಗಾಗಿ ನಾನು ಎಚ್ಚರಿಕೆ ಬಿದ್ದಿದ್ದೀನಿ, ಹಂಗಾಗಿ ನಾನು ಹೋಗಲಿಲ್ಲ, ಅವ್ರನ್ನೇ ಕಳಿಸ್ದೆ. ನಾನು ಇಲ್ಲಿ ಮೇಲ್ಗಡೆ ನಿಂತ್ಕೊಂಡು ಬಸಪ್ಪ ಕಟ್ತಾರಲ್ವ ಅಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ಕೊತಾ ಇದ್ದೀನಿ. ಅವ್ರಿಗೆ ತೋರಿಸ್ದೆ ಎಲ್ಲಮ್ಮ ದೀಪ ಪೂಜೆ ಮಾಡೋದು ಅಂತ ಅಂದರು. ಆ ವಿಗ್ರಹ ನಾನು ತೋರಿಸ್ದೆ ತಾಯಿದು. ಅವ್ರು ಅಲ್ಲಿಗೆ ಹೋದರು, ನಮ್ಮ ಅಕ್ಕನೂ ಸೊಸೆ. ನಾನು ಇಲ್ಲಿ ಮೇಲ್ಗಡೆ ನೋಡಿ ಜನ ನೋಡಿ ಎಷ್ಟು ಜನ ಅಂದರೆ, ಅಲ್ಲೇನಾದ್ರೂ ಆ ವಿಗ್ರಹದ ಹತ್ರ ನಾವು ಹೋದರೆ ಸಖತ್, ಏನಾದರೂ ಅಲ್ಲಿ ಪೂಜೆ ಮಾಡೋಕ್ಕಾಗುತ್ತಾ? ಕಡ್ಡಿ ಕರ್ಪೂರನ ಸಹ ಹಚ್ಚೋಕ್ಕಾಗಲ್ಲ ನಾವು, ಮೇಲೆ ಬೀಳ್ತಾರೆ. ನೈಟ್ ಹೋದ್ರೆ ಆರಾಮಾಗಿ ಪೂಜೆ ಮಾಡಿಸ್ಕೊಂಡು ಆರಾಮಾಗಿ ಒಂದು ಅರ್ಧ ಗಂಟೆ ಕೂತ್ಕೊಂಡು ಸುತ್ತಲೂ ಎಲ್ಲ ನೋಡ್ಕೊಂಡು ಬರ್ಬೋದು. ನಿಜವಾಗ್ಲೂ ಬೆಳಗ್ಗೆ ಟೈಮ್ ಏನೋ ಹೋದ್ವಿ, ಅದು ಆಷಾಢದ್ದು ಭಾನುವಾರ ಬೇರೆ, ಏಕಾದಶಿ ಬೇರೆ ಐತಲ್ಲ ಇವತ್ತು, ಹಂಗಾಗಿ ಹಬ್ಬ ಬೇರೆ ಐತಲ್ವ, ಏಕಾದಶಿ ಹಬ್ಬ ಮಾಡೋರಿಗೆಲ್ಲ ಹಬ್ಬ ಇವತ್ತು. ಹಂಗಾಗಿ ಸಖತ್ತು ಉಪವಾಸ ಬೇರೆ ಇರ್ತಾರಲ್ವ ಜನಗಳು, ದರ್ಶನ ಮಾಡ್ಕೊಂಡು ಊಟ ಮಾಡೋಣ ಅನ್ನೋರು ಬೇರೆ ಇರ್ತಾರೆ, ಏಕಾದಶಿಗೆ ಉಪವಾಸ ಇರೋರು ಇರ್ತಾರೆ. ಹಂಗಾಗಿ ಸಖತ್ತು ಜನ ನೋಡಿ. ಜಾತ್ರೆ, ಗೌಡ್ಗೆರೆ ಜಾತ್ರೆ ಇವತ್ತು. ತಾಯಿಯ ಆಶೀರ್ವಾದ ಎಲ್ಲರಿಗೂ ಇರಲಿ. ನನ್ನ ವಿಡಿಯೋ ಯಾರೆಲ್ಲ ನೋಡ್ತೀರಾ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ವಿಡಿಯೋ ಇಷ್ಟ ಆದರೆ. ಕಮೆಂಟ್ ಮಾಡೋರೆಲ್ಲ ಕನ್ನಡದಲ್ಲಿ ಕಮೆಂಟ್ ಮಾಡಿ. ಎಲ್ಲರಿಗೂ ಇವತ್ತು ಪ್ರಥಮ ಏಕಾದಶಿ. ತಾಯಿ ಚಾಮುಂಡೇಶ್ವರಿ, ಗೌಡ್ಗೆರೆ ಅಮ್ಮ ಚಾಮುಂಡೇಶ್ವರಿ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ಪ್ರತಿಯೊಂದು ಹೆಣ್ಮಕ್ಳಿಗೂ ತಾಯಿ ಆಶೀರ್ವಾದ ಇರಲಿ. ಹೆಣ್ಮಕ್ಳೇ ಜಾಸ್ತಿ ನಮ್ಮ ಸಂಪ್ರದಾಯ ನೋಡಿ. ಯಾವ ಹೆಣ್ಣು ದೇವ್ರಿಗಾನ ಹೋಗಲಿ ಹೆಣ್ಮಕ್ಳೇ ಜಾಸ್ತಿ ಇರ್ತೀವಲ್ವ. ಹೆಣ್ಮಕ್ಳಿಗೆ ಏನು ಶಕ್ತಿ, ಏನಿದಪ್ಪ ಹೆಣ್ಮಕ್ಳು, ಎಷ್ಟು ಹೆಣ್ಣು ದೇವ್ರಿಗಂತೂ ಹೆಣ್ಮಕ್ಳೇ ಜಾಸ್ತಿ. ಅದರಲ್ಲಿ ಗಂಡು ಮಕ್ಕಳು ಬರ್ತಾರೆ, ಅವ್ರಿಗೂ ಏನೋ ಒಂದು ಖುಷಿ. ನನ್ನ ಮಗನ ಕರೆದೆ, ಬಾರಪ್ಪ ಅಂದೆ. ಅವನು ಯಾಕೋ ಬರಲ್ಲ, ಇನ್ನೊಂದ್ಸಲಿ ಹೋಗೋಣಮ್ಮ, ಯಾಕೋ ನನಗೆ ಆಗ್ತಿಲ್ಲ ಎದ್ದೇಳೋಕ್ಕೆ ಅಂದ. ಅದಕ್ಕೆ ನಾನು ಕರ್ಕೊಬಂದಿಲ್ಲ. ಇನ್ನೊಂದ್ಸಲಿ ನೋಡೋಣ, ತಾಯಿ ಆಶೀರ್ವಾದ ಇದ್ದರೆ. ಹಂಗೆ ಬಸಪ್ಪನ ಹತ್ರಕ್ಕೆ ಬಂದ್ವಿ. ನಮ್ಮ ಅಕ್ಕನೂ ನಮ್ಮ ಸೊಸೆ ಹೋಗಿ ಬಸಪ್ಪನ ನೋಡ್ಕೊಂಡು ಬಂದರು. ನಾನು ನೋಡಿದ್ದೀನಿ, ನೀವು ನೋಡ್ಕೊಂಬ ಹೋಗ್ರಿ ಅಂತ ಅಂದೆ ನಾನು. ಅಂದರೆ ಅವರು ನೋಡಿರಲಿಲ್ವಲ್ಲ, ನಾನು ಅವಲೇ 3 ಸತಿ ನೋಡಿದ್ದೆ, ಅದಕ್ಕೇ ಅವ್ರನ್ನ ಕಳಿಸ್ದೆ. ಆಮೇಲೆ ಬಂದು ಫೋಟೋ ತಗೊಂಡ್ವಿ, ಹಂಗೆ ಒಂದು ವಿಡಿಯೋ ಮಾಡ್ಕೊಂಡೆ. ನೋಡಿ ಎಷ್ಟು ಜನ ಐತೆ. ನಾನು ಜನದ್ದೇ ಒಂದು 2 ನಿಮಿಷ 3 ನಿಮಿಷ ವೀಡಿಯೋ ಮಾಡಿದ್ದೀನಿ, ಜನದುಗಳ್ದೇನೆ. ನೋಡಿ ಅಲ್ಲಿ ಕಾಯಿ ಕಟ್ಟೋರು ಆ ಕಡೆ ಕಟ್ಟಬೇಕಾಗಿತ್ತೇನೋ ನೋಡಿ, ಆ ಕಂಬಿಯಲ್ಲಿ ಈ ಕಡೆ ಕಂಬಿಗೂ ಸಹ ಕಾಯಿ ಕಟ್ಟವ್ರೆ. ಎಲ್ಲೆಲ್ಲಿ ಜಾಗ ಸಿಗುತ್ತೋ ಅಲ್ಲೆಲ್ಲ ಕಾಯಿ ಕಟ್ಟವ್ರೆ. ನೀಟಾಗೆಲ್ಲ ಚೆನ್ನಾಗಿ ಕಾಣಿಸ್ತಿತ್ತು ಈ ಸತಿ ಹೋದಾಗ ಗೌಡ್ಗೆರೆ ಚಾಮುಂಡೇಶ್ವರಿ ಚೆನ್ನಾಗಿ ಕಾಣಿಸ್ತಿತ್ತು. ಆಮೇಲೆ ಒಳಗಡೆ ಐತಲ್ವ ಗುಹೆ ಥರ ಐತೆ ನೋಡ್ರಿ, ಅಲ್ಲಿ ಹೋಗೋಣ ಇವತ್ತು, ಒಳಗಡೆ ಇರೋದೆಲ್ಲ ನೋಡ್ಕೊಂಬರೋಣ ಅಂತ ನಾನು ಹೋದೆ ಇವತ್ತು. ಅದೆಲ್ಲ ಹಂಗೆ ವೀಡಿಯೋ ಮಾಡ್ಕೊಂಡು ನೋಡ್ಕೊಂಬರ್ಬೋದು ಅಂತ ಹೋದರೆ ಒಳಗೆ ಹೋಗೋಕ್ಕೆ ಆಗಲಿಲ್ಲ. ನೋಡಿ ಎಷ್ಟು ಜನ ಅಲ್ಲಿ. ಆ ಜನದಲ್ಲಿ ನಾವು ಹೋಗೋಕ್ಕಾಗುತ್ತಾ ನಿಜವಾಗ್ಲೂ? ಅಪ್ಪ, ನನಗೆ ಫ್ರೀ ಇದ್ದಾಗೆ ಯಾವಾಗಾದರೂ ಬರ್ತೀನಿ. ಫ್ರೀ ಯಾವಾಗಿರುತ್ತೋ ನೋಡೋಣ, ಅವಾಗ ಬಂದ್ರಾಯ್ತು ಅಂದ್ಬಿಟ್ಟು ಹೋಗಲಿಲ್ಲ ಒಳಗಡೆ. ನಾನು ಈಚೆನೇ ಎಲ್ಲ ವಿಡಿಯೋ ಮಾಡ್ಕೊಂಡು ಬಂದೆ. ಅಂದರೆ ನನಗೆ ತುಂಬ ಇಷ್ಟ ಆಯಿತು. ಆ ಗುಹೆ ಒಳಗಡೆ ಹೋಗಿ ಅಲ್ಲಿ ಏನೇನೋ ಎಲ್ಲ ಐತಂತೆ, ಅದು ಎಲ್ಲ ನೋಡೋಕೆ ಒಂಥರ ಚೆನ್ನಾಗಿರುತ್ತೆ. ಆದರೆ ಏನು ಮಾಡೋದು, ನನ್ನ ಆಸೆ ನಿರಾಸೆ ಆಯ್ತು ಇವತ್ತು ಹೋಗೋಕ್ಕಾಗಲಿಲ್ಲ. 3 ಸತಿ ಹೋದಾಗಲೂ ಅದ್ರೊಳಗಡೆ ಹೋಗಲಿಲ್ಲ, ಈ ಸತಿನೂ ಆಗಲಿಲ್ಲ. ಯಾವತ್ತೂ ಅದ್ರೊಳಗಡೆ ಹೋಗಿ ನೋಡ್ಕೊಬರ್ಬೇಕು ಅನ್ನಿಸ್ತಿತ್ತು. ನೋಡೋಣ. ಇದು ಲಾಸ್ಟ್ಗೆ ನಾವು ಬರಬೇಕಾದ್ರೆ ನಮ್ಮ ಅಕ್ಕ ಈ ಸರ ನೋಡಿದೆ, ನಾನು ನೋಡ್ತಾ ಇದ್ದೆ. ಆಮೇಲೆ ಏನೋ ತಗೊಂತೀನಮ್ಮ ಅಂತು. ನಾನು ಸರ ಐತಕ್ಕ, ಚೆನ್ನಾಗೈತೆ ಸರ, ಡಾಲರ್ ಐತೆ ಅಂದೆ. ಅದಕ್ಕೆ ನಮ್ಮ ಅಕ್ಕ ಕೊಡಿಸ್ತಿದ್ದನ್ನು ನನ್ನ ನೆನಪಾಗಿ ಇಟ್ಕೊ ಅಂತ. ನಮ್ಮ ಅಕ್ಕನ ನೆನಪಿಗೆ ನಾನು ಇದನ್ನು ಮಡಿಕೊಂತೀನಪ್ಪ, ಇದನ್ನು ಕಳೆಯಲ್ಲ. ಚೆನ್ನಾಗೈತೆ ಕಲ್ಲರು ಎಲ್ಲ, ನಂಗೆ ತುಂಬ ಇಷ್ಟ ಆಯ್ತು ಈ ಸರ. ಆಮೇಲೆ ಹಂಗೆ ಈಚೆ ಬಂದು ದರ್ಶನ ಎಲ್ಲ ಮುಗಿಸ್ಕೊಂಡು, ಇನ್ನು ತಿಂಡಿ ತಿಂದಿರಲಿಲ್ಲ. ಅಂದರೆ ನಾವು ಪ್ರಸಾದಕ್ಕೆ ಹೋಗಲಿಲ್ಲ ಇವತ್ತು. ಹಂಗಾಗಿ ಹಂಗೆ ಒಂದು ಸ್ವಲ್ಪ ಅಂಗಡಿಗಳ್ನೆಲ್ಲ ನೋಡೋಣ ಅಂದ್ಬಿಟ್ಟು ಈ ಕಡೆ ಬಂದ್ವಿ. ರಶ್ಶು ಅಂದರೆ ರಶ್ ಇದ್ರೇನೋ ನಾವು ಆ ಕಡೆ ಹೋಗಲಿಲ್ಲ ಇವತ್ತು.
ನಮ್ಮ ಮಮ್ಮಿನೇ ತಿಂಡಿ ತಂದೈತೆ ಮನೆಯಿಂದಲೇ ತಿಂಡಿ ಮಾಡ್ಕೊಂಡು ಬಂದಿತ್ತು. ಚಿತ್ರಾನ್ನ ಏನೋ ಮಾಡಿದ್ದೀನಿ ಕಣಮ್ಮ ಅಂತು. ಅದಕ್ಕೆ ಅದನ್ನೇ ತಿನ್ನೋಣ ಅಂದ್ಬಿಟ್ಟು ಹಂಗೆ ಎಲ್ಲ ಅಂಗಡಿಗಳ್ನೆಲ್ಲ ನೋಡ್ಕೊಂಡು ಹೋಗ್ತಾಯಿದ್ದೀವಿ. ಅಲ್ಲಿ ಇವತ್ತು ನಾವು ಊಟದ ಹಾಲ್ಗೆ ಹೋಗಲಿಲ್ಲ, ಯಾಕಂದರೆ ಸಿಕ್ಕಾಪಟ್ಟೆ ಜನಗಳಿದ್ರು. ನಾನು 3 ಸತಿ ಹೋದಲ್ಲೂ ಊಟ ತಿಂಡಿ ಪ್ರಸಾದ ತಿನ್ಕೊಬಂದಿದ್ದೆ ಸಾರಿ. ಈ ಸತಿ ಹೋದಾಗ ನಮ್ಮ ಮಮ್ಮಿನೇ ಮಾಡ್ಕೊಂಬಂದಿತ್ತಲ್ವ, ಅದನ್ನೇ ತಿನ್ನೋಣ ಅಂದ್ಬಿಟ್ಟು ಹಂಗೆ ಅವರೆಲ್ಲ ಏನೇನೋ ಸ್ವಲ್ಪ ಏನೂ ತಗೊಳ್ಲಿಲ್ಲ ಅಂದರೆ ಎಲ್ಲ 100 ರೂಪಾಯಿ ಹೇಳ್ತಾಯಿದ್ರು. ನಾವೇನೂ ತಗೊಳ್ಲಿಲ್ಲ, ಸುಮ್ಮನೆ ನೋಡಿದ್ವಿ ಅಷ್ಟೇ. ಎಲ್ಲ ಕೇಳೋದು ಸುಮ್ಮನೆ ಹೋಗೋದು, ಕೇಳೋದು ಸುಮ್ಮನೆ ಹೋಗೋದು ಅಷ್ಟೇ. ಎಲ್ಲ ತಗೊಂಬರೋಕ್ಕಾಗುತ್ತೆ. ಆಮೇಲೆ ಇನ್ನೂ ಒಂದು, ನಾವು ಅಲ್ಲಿಂದ ನೋಡಿ ಇಲ್ಲಿ ಎಂತೆಂಥ ಸರಗಳು, ವಾಲೆಗಳು ಎಲ್ಲ ಇಟ್ಕೊಂಡವ್ರೆ. ಇದೆಲ್ಲ ಚಿನ್ನದ ತಲೆ ಮೇಲೆ ಹೊಡೆದಂಗೈತೆ ಅಲ್ವಾ ನಿಜವಾಗ್ಲೂ. ನಮಗೆಲ್ಲ ಇವಾಗ ಇದೇ ಸರಿ ನಿಜವಾಗ್ಲೂ ಹೇಳ್ಬೇಕು ಅಂದರೆ. ಬಂಗಾರದಂತೂ ನಾವು ಬಳೆಗಳು ಎಲ್ಲವೆಲ್ಲ ಕನಸು, ಈ ಜನ್ಮಕ್ಕಂತೂ ಆಗೋಲ್ಲ ಅದೆಲ್ಲ ನಾವು ಹಾಕ್ಕೊಳ್ಳೋಕ್ಕೆ. ಆದರೆ ಅದೆಲ್ಲ ನೋಡಿ ಸುಮ್ಮನೆ ಏನೋ ಒಂದು. ಆಮೇಲೆ ನಾನು ಅವೆಲ್ಲ ಏನೋ ತಗೊಂತಿತ್ತು ನಮ್ಮ ಮಮ್ಮಿ, ಏನು ತಗೊಂಡೆ ಅಂತ ಕೇಳಿದೆ. ಅದನ್ನ ತೋರಿಸ್ತಾ ಇತ್ತು, ಈ ಥರದ್ದು ತಗೊಂಡೆ ಕಣಮ್ಮ ಅಂತ. ಅದು ಮಾತ್ರ ನಮ್ಮನ್ನ ಬಾಯಿ ತುಂಬ ಅಮ್ಮ ಅಂತಲೇ ಕರೆಯೋದು. ಅದೊಂದು ನಮಗೆ ಸಖತ್ ಇಷ್ಟ. ನಮ್ಮ ಮನೆ ಮಗಳು, ನಮಗೆ ಅಂತೂ ಹೆಣ್ಮಕ್ಳಿಲ್ಲ, ಅದೇ ನಮಗೆ ಮಗಳು. ನೋಡಿ ಈ ಥರ ಟವಲ್ ತಗೋಬೇಕು ಕಣಮ್ಮ ಅಂತ ಮಾತಾಡ್ಕೊಂಡು ಇಬ್ಬರು ತಗೊತಾಯಿದ್ರು ಅತ್ತೆ ಸೊಸೆ. ನಾನು ಹಂಗೆ ವೀಡಿಯೋ ಮಾಡ್ಕೊತಿದ್ದೆ. ಅದು ಅಂದರೆ ಎಗ್ಗಿಸ್ಕೊಳ್ಳಲ್ಲ, ಎಲ್ಲಾದರೂ ಜೊತೆಗೆ ಹೋದರೆ ಅದೇ ಹೇಳುತ್ತೆ ವೀಡಿಯೋ ಮಾಡ್ಕೊಳಮ್ಮ ಅನ್ನುತ್ತೆ. ಅದಕ್ಕೇನು ನೋಡಿ ಆ ಥರ ಸಪೋರ್ಟ್ ಮಾಡೋ ಅಂಥ ಹೆಣ್ಮಕ್ಳು ಚೆಂದ. ನಿಜವಾಗ್ಲೂ ಹೆಣ್ಮಕ್ಳು ನನ್ನ ಹೊಟ್ಟೆಗೆ ಹುಟ್ಟಿಲ್ಲ ಅಷ್ಟೇ, ನಮಗೆ ಮಗಳೇನೆ. ಅದು ವೀಡಿಯೋ ಮಾಡ್ಕೊಳಮ್ಮ ಅಂತ ಅನ್ನುತ್ತೆ. ಒಂದು ಸ್ವಲ್ಪ ಹಂಚ್ಕೊಳ್ಳೋದಾಗಲಿ, ಆಮೇಲೆ ಬಿಡಮ್ಮ ಮಾಡ್ಕೋಬೇಡ ಅಂತ ಅನ್ನೋದಾಗಲಿ ಅವೆಲ್ಲ ಏನೂ ಅನ್ನಲ್ಲ. ನಮ್ಮ ಹೊಟ್ಟೇಲಿ ಹುಟ್ಟಿಲ್ಲ ಅಷ್ಟೇ, ನಮ್ಮಿಬ್ಬರಿಗೂ ಅದು ಮಗಳೇನೆ. ನಿಜವಾಗ್ಲೂ ನಾನಂತೂ ಏನೂ ಕೊಡಿಸಿಲ್ಲ ಇದುವರೆಗೂ. ನೋಡೋಣ, ನಾನು 2-3 ಸಲ ಜೊತೆ ಕರ್ಕೊಂಡೋಗಿದ್ದೀನಿ. ಅದು ಮದುವೆ ಮಾಡ್ಕೊಬಂದಾಗಲಿಂದ ನಾನಂತೂ ಏನೇನೂ ಅದಕ್ಕೆ ಕೊಡಿಸಿಲ್ಲ. ಯಾವಾಗಾದರೂ ನೋಡೋಣ, ನನ್ನ ಕೈಲಿ ಏನಾನ ಕೊಡೋದಿದ್ದರೆ ನನ್ನ ಕೈಯಲ್ಲಿ ಲಾಸ್ಟ್ಗೆ ಏನಾದರೂ ಒಂದು ಕೊಡಿಸ್ಬೇಕು. ನೋಡಿ ಇವಾಗ ಚಿತ್ರಾನ್ನ ಮಾಡ್ಕೊಬಂದಿತ್ತಲ್ಲ, ಅದೆಲ್ಲೇ ನಮ್ಮ ಜೊತೆ ಬಂದ್ರೂ ಒಂದು ಸಲ ನಾವು ಇನ್ನೂ ಅವತ್ತಿಂದ ಒಂದು ದಿವಸ ಎಲ್ಲೋ ಹೋಗಿದ್ವಿ. ಅವತ್ತೂ ಅದು ಏನೋ ಇಡ್ಲಿ ಮಾಡ್ಕೊಂಡು ಚಟ್ನಿ ಮಾಡ್ಕೊಂಬಂದಿತ್ತು. ಇವತ್ತು ಚಿತ್ರಾನ್ನ ಮಾಡ್ಕೊಬಂತು. ನಾವಿಬ್ಬರು ಬರ್ತೀವಿ ಅಂದರೆ ಅದು ಏನಾದರೂ ಮನೆಯಿಂದ ತಿಂಡಿ ತಗೊಂಬರ್ತೈತೆ. ತಿಂಡಿ ಮಾಡ್ಕೊಂಡು ಬ್ಯಾಗ್ ಹಾಕ್ಕೊಂಡು ಬಾಕ್ಸ್ಗೆ ಹಾಕ್ಕೊಂಡು ಬಂದಿತ್ತು. ಅಲ್ಲೇ ಬಸ್ಸಲ್ಲೇ ಕುತ್ಕೊಂಡು ತಿನ್ಕೊಂಡು ಹೋಗೋಣ ಅಂದರೆ ಏನು ಮಾಡೋದು, ಗೌರ್ಮೆಂಟ್ ಬಸ್ಸಿಗೆ ಸೀಟ್ ಸಿಗಲಿಲ್ವಲ್ಲ. ಹಂಗಾಗಿ ನಾವು ಸಿವಿಲ್ ಬಸ್ಸಲ್ಲಿ ತಿನ್ನಲಿಲ್ಲ, ಇಲ್ಲಿ ಬಂದು ತಿಂದ್ವಿ. ಮತ್ತು ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಗೌಡ್ಗೆರೆಯಿಂದ ಹೊರಟ್ವಿ ಕುಣಿಗಲ್ಲಿಗೆ ಸೀಟ್ ಸಿಕ್ತು ನಮಗೆ. ಸೀಟಲ್ಲಿ ಕೂತಿದ್ದೀವಿ ಮೂವರು ಒಂದೇ ತವ. ನಮ್ಮ ಮಮ್ಮಿ ನನ್ನ ಮಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ನನ್ನ ಮಗಿ. ಜಾಸ್ತಿ ವಿಡಿಯೋ ಮಾಡಲ್ಲ ಅದ್ರದ್ದು. ನೋಡಿ ಇದು ಫೋಟೋ, ಇದು ನಮ್ಮ ಮಗ ಹೊಡ್ಕೊಂಡಿತ್ತು ಈ ಫೋಟೋನ. ಹಂಗಾಗಿ ನನ್ನ ಫೋನಿಗೆ ಕಳಿಸ್ತು. ಇದನ್ನು ಲಾಸ್ಟಿಗೆ ಕಳಿಸೈತೆ. ಇದನ್ನು ಹಂಗೆ ಇದನ್ನು ಹಾಕಿದ್ದೀನಿ ನಾನು. ಅದು ಕಳಿಸಿರೋದು, ಇದನ್ನು ನನ್ನ ಫೋನಿಗೆ ಕಳಿಸಿರೋದು ವಿಡಿಯೋ ಇದು. ಅದನ್ನು ಹಂಗೆ ಹಾಕಿದ್ದೀನಿ. ಅದು ತಕ್ಕೊಂಡಿತ್ತಲ್ಲ ಅದ್ರ ಮೊಬೈಲಲ್ಲಿ ತಕ್ಕೊಂಡಿರೋ ಫೋಟೋಗಳ್ನ ನನ್ನ ಮೊಬೈಲಿಗೆ ವೀಡಿಯೋ ಕಳಿಸಿತ್ತು. ಹಂಗಾಗಿ ನಾನು ನೋಡಿ ಇದೆಲ್ಲ ಅವಾಗೆಲ್ಲ ತಕ್ಕೊಂಡ್ರವೆಲ್ಲ ಕಳಿಸ್ತು. ಅದು ಹಂಗೆ ಹಾಕ್ಕೊಂಡೆ. ಇದು ಚೆನ್ನಾಗಿ ತಕ್ಕೊಂಡೈತೆ ಫೋಟೋನೆಲ್ಲ, ಕಳಿಸಿತ್ತು ನನಗೆ. ನೋಡಿ ಜನ, ಹಂಗೂ ಎಷ್ಟು ಜನ, ಯಪ್ಪ 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 ಯಪ್ಪ. ನಿಜವಾಗ್ಲೂ ಎಷ್ಟು ಖುಷಿ ಆಗ್ತೈತಲ್ಲ ಜನಗಳು. ನಿಜವಾಗ್ಲೂ ಒಂದು 2 ಜಾತ್ರೆ ಜನ ಇಲ್ವಾ ಇಲ್ಲಿ, ಅಷ್ಟು ಜನ ಅವ್ರಿಲ್ಲಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಆ ತಾಯಿ ಆಶೀರ್ವಾದ ಎಲ್ಲರ ಮೇಲೂ ಇರಲಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರಾ ಅವ್ರಿಗೆಲ್ಲ ಧನ್ಯವಾದ.